ಆರೋಗ್ಯ ನಮ್ಮ ಅಲಂಕಾರವಲ್ಲ, ಅದು ನಮ್ಮ ಜವಾಬ್ದಾರಿ. ಅದೇ ರೀತಿ 100 ಫ್ಯಾಮಿಲಿಗಳಿಗೆ ವಿಸಿಟ್ ಮಾಡಿ ಆ್ಯಕ್ಟಿವಿಟಿ ಕೂಡ ಮಾಡಿದ್ದಾಯಿತು. ಬಗ್ಗೆ ಸ್ವಚ್ಛ ಗಾಳಿ ಮತ್ತು ಶುದ್ಧ ನೀರು, ವ್ಯಾಯಾಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತಾ, ಆರೋಗ್ಯದ ತಪಾಸಣೆ ಬಗ್ಗೆ ಕೂಡ ಮಾಹಿತಿ ಕೊಡುತ್ತಾ ಒಂದು ಪ್ರಯೋಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಈ ಸ್ವಚ್ಛತೆ ನಮ್ಮ ಧರ್ಮ, ಆರೋಗ್ಯವೇ ನಮ್ಮ ಗುರಿ. ಸಮೃದ್ಧ ಆರೋಗ್ಯಕ್ಕೆ ನಿಮ್ಮ ಕೈ ಜೋಡಣೆ. ನೀರನ್ನು ಯಾವ ರೀತಿ ನಮ್ಮ ಕಲುಷಿತ ನೀರು ಕೂಡ ನಮ್ಮ ಡೈಜೆಷನ್ ಹೆಲ್ತ್ ಯಾವ ರೀತಿ ಹಾಳು ಮಾಡುತ್ತೋ ಅನ್ನೋದು, ನೀರಷ್ಟೇ ಅಲ್ಲ, ಗಾಳಿ ಮತ್ತು ನಾವು ತಿನ್ನುವಂಥ ಆಹಾರ ಸಮೇತ ನಮ್ಮನ್ನು ಕಲುಷಿತಗೊಳಿಸುತ್ತಿದೆ. ಆ ಕಲುಷಿತಗೊಳಿಸುತ್ತಿರುವುದು ನಮ್ಮ ಡೈಜೆಷನ್ ಹೆಲ್ತನ್ನು ಹಾಳು ಮಾಡ್ತಾ ಇದೆ. ಇದು ಒಂದು ಪ್ರಯೋಗದ ಮುಖಾಂತರ ನಿಮಗೆ ನ್ಯೂಟ್ರಿಷನ್ ಬಗ್ಗೆ ಮತ್ತು ಹರ್ಬಲ್ ಲೈಫ್ನಲ್ಲಿರುವಂಥ ಪ್ರಾಡಕ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ, ಆ ಪ್ರಾಡಕ್ಟನ್ನು ಯಾವ ರೀತಿ ಖರೀದಿ ಮಾಡಬೇಕು ಮತ್ತು ನಿಮಗೆ ಒಳ್ಳೆಯ ಕೋಚಿನ ಬೆಂಬಲವನ್ನು ಜೊತೆಗೆ ಈ ಪ್ರಯೋಗವನ್ನು ನಿಮ್ಮ ಸ್ಕಿನ್ ಮೇಲೆ ಕಾಣುತ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ತಿಳುವಳಿಕೆ ಮತ್ತು ಈ ಪ್ರಯೋಗವು ಸಕ್ಸಸ್ಫುಲ್ ಆಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡೋಣ. ಹಾಯ್, ನಮ್ಮ ಜೀವನದ ಆರೋಗ್ಯ ಕ್ರಮ, ನಮ್ಮ ದಿನನಿತ್ಯದ ಆರೋಗ್ಯ ಕ್ರಮಗಳು ಹೆಂಗಿದಾವೆ ಅಂದರೆ, ಫಾಸ್ಟ್ ಫುಡ್ ಯೂಸ್ ಮಾಡ್ತಾ ನಾವುಗಳು ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಈ ರೀತಿ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾ ನಮ್ಮ ದೇಹ ಇಷ್ಟು ಗಂಧವಾಗಿದೆ. ಇದಕ್ಕೆ ಸೊಲ್ಯೂಷನ್ ಅಂದರೆ ಕರಿತಾ ಇರುವಂಥ ಪದಾರ್ಥಗಳನ್ನು ನಾವು ತುಂಬಾ ಯೂಸ್ ಮಾಡ್ತಾ ಇದ್ದೀವಿ. ಕರಿತಾ ಇರುವಂಥ ಪದಾರ್ಥದ ಜೊತೆಗೆ ನಮ್ಮ ಆರೋಗ್ಯವನ್ನು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ನಮಗೆ ಬೇಕಾಗಿರೋದು 3, ನಾವು ತಿಂತಾ ಇರೋದು ಟೊಳ್ಳು. ಸತ್ಯನ ಇಷ್ಟು ಗಂಧಕವಾಗ್ತಾ ಇದೆ. ನಾವು ಯೂಸ್ ಮಾಡ್ತಾ ನಮ್ಮ ಆರೋಗ್ಯವನ್ನು ಯಾವ ಮಟ್ಟಿಗೆ ನಾವು ಓದಿದ್ದೀವಿ ಅಂದರೆ ಈ ರೀತಿ ಆಗ್ತಾ ಇದೆ. ಗ್ಲಾಸ್ ಥರನ ನಮ್ಮ ಜೀವನ. ಹೌದು, ಹಾಕಿದ್ದೆಲ್ಲ ನಾವೇನು ಹಾಕ್ತೀವೋ ಅದು ನಮ್ಮ ಕರಳು ಭಾಗವನ್ನು ಈ ರೀತಿ ಕಲರ್ಮಯವಾಗಿ ಇಟ್ಕೊಂಡಿರ್ತದೆ. ಇದೇ ಥರ ಅಂತಲ್ಲ, ಆ ಒಳಗಡೆ ಯಾರ್ಯಾರ್ದು ಡೈಜೆಸ್ಟಿವ್ ಹೆಲ್ತ್ ಯಾವ ಥರ ಇರುತ್ತೋ ಆ ಥರ ಆಗಿರ್ತದೆ. ಸೊಲ್ಯೂಷನ್ ಏನು? ಇವಾಗ ನಾನು ಸೂಪರ್ ಆಗೋದಿನಪ್ಪ, ನಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇಲ್ಲ. ಓಕೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಯಾರಿಗೂ ಬರೋದು ಬೇಡ. ಬಂತು ಅಂದರೆ ನಮ್ಮ ಶತ್ರುಗೂ ಬೇಡ. ಯಾಕಂದರೆ ನಮ್ಮ ಶತ್ರುಗೆ ಯಾಕೆ ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ, ಅನುಭವಿಸಿದವ್ರು ನಾವು ಇದ್ದೀವಲ್ವ, ನಾವಿದ್ದೀವಿ. ಆದರೆ ನಾವು ನಮ್ಮ ದಿನನಿತ್ಯದ ಜಿಡ್ಡಿನ ಆಹಾರದ ಹೊಟ್ಟೆಯಲ್ಲಿ ಕಸ ವಿಷಕಾರಿ ಅಂಶಗಳು ಜಮೆ ಆಗಿರುತ್ತದೆ ಅನ್ನೋದು ಇವಾಗ ಕಣ್ಪೂರ್ತಿಯಾಗಿ ನೋಡ್ತಾ ಇದ್ದೀರಾ. ಓಕೆನಾ? ಜೀರ್ಣಾಂಗವನ್ನು ಒಳಗಿನಿಂದಲೇ ಕ್ಲೀನ್ ಮಾಡುವುದು ಅಂದರೆ ನೈಸರ್ಗಿಕವಾಗಿ ಕ್ಲೀನ್ ಮಾಡ್ಕೋಬೇಕು. ನಾವು ಕೆಮಿಕಲ್ನಿಂದ ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವ ರೀತಿ ಆಗ್ತಾ ಇದೆ ಅಂತ ನಿಮಗಂತೂ ಗೊತ್ತು. ಗ್ಯಾಸ್ಟ್ರಿಕ್ ದಂಥ ಸಮಸ್ಯೆ, ಅಸಿಡಿಟಿ ಅಂತ ಸಮಸ್ಯೆ. ಓಕೆ, ನೈಸರ್ಗಿಕ ಶುಚಿಗೊಳಿಸಬೇಕಂದ್ರೆ ಪ್ರಯೋಗದಲ್ಲಿ ನೋಡಿದಂತೆ ಕರುಳಿನ ಗೋಡೆಯಲ್ಲಿ ಅಂಟಿಕೊಂಡಿರುವ ಜಿಡ್ಡು, ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ ಪ್ರಕಾರ ಇದು ನಮ್ಮ ನ್ಯೂಟ್ರಿಷನಿಂದ ಸಾಧ್ಯ ಅಂತ ನಾನು ಹೇಳ್ಬೋದು. ಯಾಕಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ. ಓಕೆನಾ? ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಆದರೆ ಊಟದ ಬಗ್ಗೆ ಗೊತ್ತಿದ್ದವನಿಗೆ ರೋಗಿಲ್ಲ. ಇವಾಗೆಲ್ಲ ಊಟದಿಂದ ಬರ್ತಾ ಇರುವಂಥ ಕಾಯಿಲೆಗಳು. ಓಕೆನಾ? ಅದೇ ರೀತಿ ನಾವು ಏನು ಬಳಸ್ತಾ ಇದ್ದೀವಿ ಇದನ್ನು ರಿಮೂವ್ ಮಾಡಬೇಕಲ್ವಾ? ಅದಕ್ಕೆ ನಾವು ಏನು ಬಳಸ್ತಾ ಇದ್ದೀವಿ ಅಂದರೆ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಯಾವ ರೀತಿ ಒರಿಜಿನಲ್ ಇದೆ ಅನ್ನೋದನ್ನು ಗಮನವಿಟ್ಟು ನೋಡಲೇಬೇಕಾದ ಸಂಗತಿ. ಸಂಪೂರ್ಣವಾಗಿ ಸೆಳೆದು ಹೊರಗು ಹಾಕುವಂಥ ಕೆಲಸವನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಹರ್ಬಲ್ ಲೈಫ್ ಪ್ರಾಡಕ್ಟ್ನಲ್ಲಿ ಅಲೋ ಕಾನ್ಸೆಂಟ್ರಿ ಅಂತ ಇದೆ. ಈ ಅಲೋ ಕಾನ್ಸೆಂಟ್ರಿ ಬಾಟಲ್ ಇದೆ ಮತ್ತು ಸೆಲ್ಯುಲಾಸ್ ಎಂಬ ಸಪ್ಲಿಮೆಂಟ್ರಿಗಳಿವೆ. ಓಕೆನಾ? ಈ ಸಪ್ಲಿಮೆಂಟ್ರಿ ಮತ್ತು ಅಲೋ ಕಾನ್ಸೆಂಟ್ರಿ ಮೈ ಫೇವ್ರೆಟ್ ವರ್ಲ್ಡ್ ನಂಬರ್ ಸಾಫ್ಟ್ ಡ್ರಿಂಕ್ಸ್. ಈ ಡ್ರಿಂಕನ್ನು ನಾವು ಈಗ ಜಮೆ ಆಗಿರುವಂಥ ಕರುಳು ಭಾಗಕ್ಕೆ ನಾವು ಕೊಡೋದ್ರಿಂದ ಕ್ಲನ್ಸಿಂಗನ್ನು ಹೊರಗೆ ಹಾಕುತ್ತೆ. ಒಂದೇ ದಿನದಲ್ಲಿ ಆಗುತ್ತಾ? ನಮ್ಮದು ಒಂದು ದಿನದಲ್ಲಿ ಏನಾದರೂ ಕಟ್ಟಿತ್ತಪ್ಪ ಅಂದರೆ ಒಂದೇ ದಿನದಲ್ಲಿ ಹೋಗುತ್ತೆ. ಅದು ಕಟ್ಟಿಲ್ಲಪ್ಪ ಅಂದರೆ ತುಂಬ ದಿನ ಆಗಿದೆ ಅಂದರೆ ಸ್ವಲ್ಪ ದಿನ, ಒಂದು 5 days 50 days 10 days ಅದರೊಳಗಡೆ ರಿಮೂವ್ ಆಗಬಹುದು. ನಾನು ಅಂದ್ಕೊಂಡಿದ್ದ ಪ್ರಕಾರ ಗ್ಯಾಸ್ಟ್ರಿಕ್ ಅಸಿಡಿಟಿ ನಮ್ಮ ಉಂಡಿರುವಂಥ ಊಟವನ್ನು ರಕ್ತ ಆಗ್ತಾ ಇಲ್ಲ, ಕೊಬ್ಬಾಗಿ ಕನ್ವರ್ಟ್ ಆಗ್ತಾ ಇದೆ ಎಂಬುದನ್ನು ನಾವು ಇದರಿಂದ ಈ ವಿಡಿಯೋ ಮುಖಾಂತರ ತಿಳ್ಕೊಬೋದು. ನಾವು ಅಲೋ ಕಾನ್ಸೆಂಟ್ರಿ ಹಾಕ್ತಾ ಇದ್ದೀನಿ. ಓಕೆ ನೋಡಿ, ಆಲ್ರೆಡಿ ತನ್ನ ಕಲರನ್ನು ಬದಲಾಯಿಸ್ತಾ ಇದೆ ಅಲೋ ಕಾನ್ಸೆಂಟ್ರಿ ಮತ್ತು ಸೆಲ್ಲ ಸಪ್ಲಿಮೆಂಟ್. ಅದು ನಮ್ಮ ದಿನನಿತ್ಯದ ಜಿಡ್ಡಿನ ಅಂಶವು ಯಾವ ರೀತಿ ರಿಮೂವ್ ಆಗುತ್ತೆ ಅನ್ನೋದನ್ನು ನಮ್ಮ ವಿಡಿಯೋ ಮುಖಾಂತರ ನೀವು ಕೂಡ ತಿಳ್ಕೊಬೋದು. ಆದರೆ ಪ್ರಾಡಕ್ಟ್ ಒರಿಜಿನಲ್ ಇದ್ದರೆ ಎಲ್ಲವೂ ಸಾಧ್ಯ. ಇದ್ರ ಜೊತೆಗೆ ಆ್ಯಕ್ಟಿವೇಟ್ ಫೈಬರ್ ಕೂಡ ನಾನು ವಿಡಿಯೋ ಸ್ಟ್ಯಾಂಡ್ ಇಲ್ಲದ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇರೋದು. ಆ್ಯಕ್ಟಿವೇಟ್ ಫೈಬರ್ ಕೂಡ ಕೆಲಸ ಮಾಡುತ್ತೆ. ಯಾಕಂದರೆ ಫೈಬರ್ ಅಂಶ ನಮ್ಮ ಸೆಲ್ಯುಲಾಸ್ನೊಳಗೆ ಇದೆ. ಯಾಕೆ ಒರಿಜಿನಲ್ ಆಗೇ ಇರಬೇಕು ಪ್ರಾಡಕ್ಟು? ಇದನ್ನು ಒರಿಜಿನಲ್ಲು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಮೇಡಮ್, ಪ್ರಾಬ್ಲಮ್
ಯಾವ ರೀತಿ ತಿಳಿ ಆಗ್ತಾ ಇದೆ ಅಂತ ಈ ವಿಡಿಯೋ ಮುಖಾಂತರ ನಮ್ಮ ಆರೋಗ್ಯದ ಬಗ್ಗೆ ನಾವು ತಿಳ್ಕೋಬೇಕು. ನಮ್ಮ ದಿನನಿತ್ಯದ ಜಿಡ್ಡಿನ ಪ್ರಮಾಣವು ಯಾವ ರೀತಿ ಇದೆ ಎಂಬುದನ್ನು ನಾವು ಗಮನ ಹರಿಸಿದಾಗ ಹೊರಗಡೆಯಿಂದ ಗ್ಲಾಸನ್ನು ನೋಡ್ತಾ ಇದ್ದೀವಿ, ಈ ರೀತಿ ರಿಮೂವ್ ಆಗ್ತಾ ಇದೆ. ಒಳಗಡೆ ನಮ್ಮ ಬಾಡಿ, ಯಾಕಂದರೆ ಗ್ಲಾಸ್ ಆಗಿ ಇಲ್ಲಲ್ಲ ನಮ್ಮ ಬಾಡಿ ಗ್ಲಾಸ್ ಆಗದೇ ಇರೋಕ್ಕೆ ನಮ್ಮ ಜೀರ್ಣಶಕ್ತಿ ಶುದ್ಧಿಗೊಳಿಸಲು, ಉತ್ತಮಗೊಳಿಸಲು, ಹೊಟ್ಟೆಯ ಜಿಡ್ಡಿನ ಮುಕ್ತಿ ಪಡೆಯಲು ಅದ್ಭುತವಾಗಿರೋದು ಅಲೋ ಕಾನ್ಸಂಟ್ರಿ ಲಿಕ್ವಿಡ್. ಆದರೆ ಇದನ್ನು ನಾನು ಕೊಡ್ತಾ ಇರುವ ಕೆಳಗಡೆ ಇರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಆರೋಗ್ಯವನ್ನು ಪಡೆದುಕೊಳ್ಳಿ. ಇದು ಸ್ಕಿನ್ ಮೇಲೆ ಕಾಣುತ್ತಿರುವ ನಂಬರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದು ಕೇವಲ ಹೊಟ್ಟೆಯನ್ನು ಕ್ಲೀನ್ ಮಾಡೋದಲ್ಲದೆ ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆ ಸಮಸ್ಯೆಗಳ ರಾಮಬಾಣ. ಮಾರುಕಟ್ಟೆಯಲ್ಲಿರುವ ಬೇರೆ ರಾಸಾಯನಿಕ ಉತ್ಪನ್ನಗಳಿಗಿಂತ ಇದು 100ಕ್ಕೆ 100 ಸುರಕ್ಷಿತ, ಪ್ರಕೃತಿ ದತ್ತವಾಗಿದೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ, ಅನುಭವ ನಂದು, ಅವಕಾಶ ನಿಮ್ಮದು. ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ತಮ್ಮ ದಿನದ ಉಲ್ಲಾಸ ಆರಂಭಕ್ಕಾಗಿ ಇದನ್ನು ನಂಬಿ ಬಳಸುತ್ತಿದ್ದಾರೆ. ತೂಕ ನಿರ್ವಹಣೆ ಜೊತೆಗೆ ಆರೋಗ್ಯಕರ ಅತ್ಯುತ್ತಮವಾದ ಪ್ರೀಮಿಯಂ ಸಪ್ಲಿಮೆಂಟ್ರಿ ಅಂದರೆ ಸೆಲ್ಲಾಸ್. ಓಕೆನಾ? ಅದೇ ರೀತಿಯೇ ಸಣ್ಣ ಪ್ರಯೋಗವನ್ನು ನೋಡಿ. ಒಂದು ಗ್ಲಾಸ್ ಕಲುಷಿತ ನೀರಿಗೆ ನಾವು ಅಲೋ ಕಾನ್ಸಂಟ್ರೇಟನ್ನು ಹಾಕಿದ್ದೀವಿ. ಅದು ನೀರಿನಲ್ಲಿರುವಂಥ ಜಿಡ್ಡು, ವಿಷಕಾರಿ ಅಂಶವನ್ನು ಶುಚಿಗೊಳಿಸ್ತಾ ಇದೆ. ಹಾಗೆ ನಮ್ಮ ಹೊಟ್ಟೆಯನ್ನು ಹೋದಾಗ ಕರುಳಿನ ಗೋಡೆ ಅಂಟಿಕೊಂಡಿರುವಂಥ ಲೈವ್ ಆಗಿ ಎಕ್ಸ್ಪೆರಿಮೆಂಟ್ ತೋರಿಸ್ತಾ ಇದ್ದೀನಿ ಅಲೋ ಕಾನ್ಸಂಟ್ರಿ ಬಗ್ಗೆ. ಕಲರನ್ನು ನೀವೇನೇ ನೋಡ್ಬೋದು, ಅದು ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ. ಅದೇ ರೀತಿ ಸ್ನೇಹಿತರೆ, ನಾವೇನು ಹೇಳ್ತಾ ಇದ್ದೀನಿ, ದಿನನಿತ್ಯದ ಕರಗದ ಎಣ್ಣೆ ಜಿಡ್ಡು ನಮ್ಮ ಹೊಟ್ಟೆಯಲ್ಲಿ ಕಲುಷಿತಗೊಳಿಸಿದ್ದಾರೆ. ನೈಸರ್ಗಿಕವಾಗಿ ಸುಲಭವಾಗಿ ಸ್ವಚ್ಛಗೊಳಿಸುವುದು ಹೇಗೆಂದು ನಾವು ಇವಾಗ ನೋಡ್ತಾ ಇದ್ದೀವಿ. ಯಾರ್ಯಾರೋ ವಿಡಿಯೋ ಮಾಡ್ತಾ ಇರ್ತಾರೆ, ನಮ್ಮ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹರ್ಬಲ್ ಲೈಫು ಇರೋದೇ ಒಳ್ಳೆಯದಕ್ಕೆ. ಕೇರ್ ಮೋರ್ ಅಬೌಟ್ ಅದರ್ಸ್ ಆ್ಯಂಡ್ ಯು ವಿಲ್ ಬಿ ಟೇಕನ್ ಕೇರ್ ಮಾಡ್ತಾ ಇದ್ದೀವಿ, ಜನಗಳಿಗೂ ಕೂಡ ಮತ್ತು ಲೈವಲ್ಲೂ ಕೂಡ ಮತ್ತು ಆನ್ಲೈನ್ ಮುಖಾಂತರ ಕೂಡ. ಇದನ್ನು ಯಾಕೆ ನಿಮಗೆ ಇಷ್ಟು ವಿಸ್ತಾರವಾಗಿ ತೋರಿಸಬೇಕು ಅಂದರೆ, 10,000 11,000 ಸಬ್ಸ್ಕ್ರೈಬರ್ಸ್ ಜನ ಇದ್ದಾರೆ, ಆರೋಗ್ಯಕರವಾಗಿ ಇರಲಿ ಅನ್ನೋದೇ ನನ್ನ ಉದ್ದೇಶ. ಇದು ಅಲೋ ಕಾನ್ಸಂಟ್ರಿ ಇದೆಯಲ್ಲ, ಒಂದು ಸ್ಟಿಕ್ ತೊಗೊಂಡ್ರೆ ಸಾಕು, ಅವ್ರ ಬಾಡಿ 24x ಎನರ್ಜಿ ಆಗಿರುತ್ತೆ. ಆರೋಗ್ಯವಾಗಿ ಇದ್ದೇ ಇದ್ದರೆ ಎಲ್ಲವೂ ಶೂನ್ಯ ಎಂದು ನಾವನ್ನು ಪರಿಗಣಿಸಬೇಕು. ತಿಳಿ ಆಗ್ತಾ ಇರುವಂಥ ವಾಟರನ್ನು ನೋಡ್ಬೋದು. ಅದೇ ರೀತಿ ನಮ್ಮ ದೇಹವನ್ನು ಶುದ್ಧಿಗೊಳಿಸಲು ಇವಾಗ ಕಲುಷಿತವಾಗಿತ್ತು, ಇವಾಗ ತಿಳಿ ಆಕಾರವಾಗ್ತಾ ಇದೆ. ಕಾರಣ ಒಂದೇ. ಇನ್ನೊಂದು ಸ್ವಲ್ಪ ಹಾಕ್ಬೋದಾ? ಇನ್ನೂ ಜಾಗ ಇದೆ, ಹಾಕ್ಬೋದು. ತಳಗಿಂದನೇ ಒಂದೇದ್ದು ಇವಾಗ ಇದನ್ನು ಯಾಕೆ ಹಳ್ಳಿ ಹಾಕಿದ್ದೆ ಅಂದರೆ, ಮತ್ತೆ ಏನಾದರೂ ಆ ರೀತಿ ಕಲರ್ ಏನಾದರೂ ಇದ್ದರೆ ಅದು ಕೂಡ ವಿಷಕಾರಿಯನ್ನು ತೆಗೆದು ಹಾಕುತ್ತೆ. ನಮ್ಮದು ಸ್ಟಾಕ್ ಆಗಿ ಕುಂದ್ರಲ್ಲ. ನಮ್ಮದು ಯೂರಿನ್ ಜಾಗ ಇದೆ ಮತ್ತು ಮೋಷನ್ ಬರುವಂಥ ಜಾಗಗಳಿದೆ, ಬೆವರು ಬರುವಂಥ ಜಾಗಗಳಿದೆ. ಇದರ ಮುಖಾಂತರ ನಮ್ಮ ವೇಸ್ಟ್ ಹೋಗುತ್ತೆ ಅಲ್ವಾ? ಈ ರೀತಿ ತಿಳಿ ಆಗ್ತಾ ಇದೆ. ಇನ್ನೊಂದು ಆಡ್ಮಿಸ್ಬೇಕು. ಈ ರೀತಿ ತಿಳಿ ಆಗ್ತಾ ಇದೆ ನಮ್ಮ ದೇಹ ಕೂಡ ಅದೇ ರೀತಿ ತಿಳಿ ಆಗುತ್ತೆ. ಟೈಮು ತುಂಬ ತೊಗೊಂಡ್ವಿ, ಆದರೆ ಆರೋಗ್ಯಕ್ಕೆ ಟೈಮ್ ತೊಗೊಂಡಿದ್ದು ಏನು ಬಹಳ ಅಲ್ಲ. ಆದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಎಕ್ಸ್ಪೆರಿಮೆಂಟ್ಸ್ ಜೊತೆಗೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಆಳುಮೂಳು ತಿಂದು ಹಾಳಾಗದಿಂದ ಇಲ್ಲಿ ಅಲೋ ಕಾನ್ಸಂಟ್ರಿ ಮತ್ತು ಸೆಲ್ಯುಲಾರ್ ಸಪ್ಲಿಮೆಂಟು ಮತ್ತು ಆಫ್ರೆಶ್ ಜೊತೆಗೆ ಇದ್ದರೆ ಲೈಫ್ ಚೆಂದಾಗಲ್ಲ. ಯಾಕಂದರೆ ಡೈಜೆಷನ್ ಹೆಲ್ತ್ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೊದಲೇ ಹೇಳಿರುವ ಹಾಗೆ ನಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರಿಗೆ ಡಯಲ್ ಮಾಡಿ ಮತ್ತು ವಾಟ್ಸಪ್ ಕೂಡ ಮಾಡಬಹುದು. ನಿಮ್ಮ ಆರೋಗ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಲಿಕ್ವಿಡ್ ರೂಪದಲ್ಲಿ ಇದರೊಳಗೆ ತುಂಬ ಡೈಜೆಷನ್ ಹೆಲ್ತ್ ಇವು ಮತ್ತು ನಮ್ಮ ಇನ್ಸುಲಿನ್ ಬಿಡುಗಡೆ ಪ್ಲಸ್ ಮೂಲವ್ಯಾಧಿ ಇರುವವರಿಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ ನ್ಯೂಟ್ರಿಷನ್. ಯಾಕಂದರೆ ನಮ್ಮ ನಾರಿನ ಅಂಶ ಕೊರತೆ ಇರೋದ್ರಿಂದನೇ ಆ ಪ್ರಾಬ್ಲಮ್ ಬಂದಿದೆ ಅಂದರೆ ಇದು ನಾರನ್ನು ಫುಲ್ಫಿಲ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ಇದು ಅದಕ್ಕೆ ಪರ್ಯಾಯವಲ್ಲ, ಆದರೆ ಸಪೋರ್ಟ್ ಮಾಡುತ್ತೆ, ಆ್ಯಕ್ಟಿವ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಗೆ ನಿಮಗೆ ಉತ್ತಮ ಆರೋಗ್ಯವನ್ನು ನೆರವೇರಿಸಲು ಇನ್ನೂ ಹೆಚ್ಚಿನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ನಂಬರಿಗೆ ವಾಟ್ಸಪ್ ಮಾಡ್ಬೋದು ಮತ್ತು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್. ನೋಡಿ, ವಾಟರ್ ಕೂಡ ಇಷ್ಟು ತಿಳಿಯಾಗಿ ಕಾಣ್ತಾ ಇದೆ ಅಂದರೆ ನೀವೇ ತಿಳ್ಕೊಳ್ಬೇಕು ಹರ್ಬಲ್ ಲೈಫ್ ಪ್ರಾಡಕ್ಟ್ನೊಳಗೆ ಯಾವ ರೀತಿ ದಮ್ಮಿದೆ ಅಂತ. ಓಕೆನಾ? ಇದರೊಳಗೆ ಕಲುಷಿತ ನೀರು ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಈ ರೀತಿ ಇದನ್ನು ಕುಡಿಯೋಕೆ ಯೋಗ್ಯವಾಗಿದೆ ವಾಟರ್ ಕೂಡ. ಥ್ಯಾಂಕ್ ಯು. ಸೂಪರ್. ವಾವ್, ಸೂಪರ್ ಆಗಿದೆ. ಸ್ವೀಟ್ ಕೂಡ, ಯಾಕಂದರೆ ನಾನು ಕೆಮಿಕಲ್ ಹಾಕಿಲ್ಲ ಅದರಲ್ಲಿ, ಸೆಲ್ಯುಲಾರ್ ಸಪ್ಲಿಮೆಂಟ್ರಿ ಹಾಕಿದ್ದೀನಿ ಅಷ್ಟೇ ಅಲ್ವಾ? ಸೂಪರ್ ಆಗಿದೆ ಸರ್. ಇದನ್ನು ತೋಳಿ ನೀವು. ಸೂಪರ್. ಕೆಳಗಡೆ ಇರುವುದು ಇದು, ತಳಗಡೆ ಕುಂತಿದೆ. ಯೂರಿನ್ ಬರೋ ಜಾಗ ಏನಾದರೂ ಗ್ಲಾಸಿಗಿತ್ತು ಅಂದರೆ ಅದು ಕೂಡ ಓಕೆ ಆಗಿ ಹೊರಗಡೆ ಹೋಗ್ತಿತ್ತು. ಥ್ಯಾಂಕ್ ಯು.
ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ನಾನು ಲೈವ್ ಆಗಿ ಮತ್ತು ಲೆಂತ್ ಆಗಿ ವಿಡಿಯೋ ಮಾಡಿದ್ದು ಇದೇ ಫಸ್ಟು. ಯಾಕಂದರೆ ನನಗೆ ರಿಸಲ್ಟ್ ಕೊಡಿಸೋದು ಗೊತ್ತು, ರಿಸಲ್ಟ್ ಯಾವ ರೀತಿ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಗೊತ್ತು. ಆದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಲೈವ್ ಆಗಿ ಕೊಟ್ಟಿರೋದು ಉಂಟು, ಸ್ಟೇಜಿ ಮ್ಯಾಗೆ ನಿಂತು ಕೊಟ್ಟಿರೋದು ಉಂಟು. ಆದರೆ ಈ ರೀತಿ ಮಾತಾಡಿದ್ದು ಇದೇ ಫಸ್ಟು. ಕ್ಷಮೆ ಇರಲಿ, ಆದರೂ ಕೂಡ ಮುಂದೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.